ಕೇಂದ್ರ ಮಂತ್ರಿ ಅಮಿತ್ ಶಾ ಸ್ಥಳಕ್ಕೆ ಬಂದು ಘಟನೆಯನ್ನು ಅವಲೋಕಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. NSG ಕಮಾಂಡೋಗಳು ಅಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. NIA ಅಧಿಕಾರಿಗಳ ತಂಡವೂ ಕೂಡ ಬಂದಿದೆ. ಫಾರೆನ್ಸಿಕ್ ಸಿಬ್ಬಂದಿಯೂ ಕೂಡ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೆಂಪುಕೋಟೆಯನ್ನು ಸಂಪೂರ್ಣವಾಗಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಅಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದರೆ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಮ್ ಮಿನಿಸ್ಟ್ರು ಹೋದರು. ಅವರಿಗೆ ಧೈರ್ಯ ತುಂಬಿದರು. ಸುಮಾರು 13 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ನಲ್ಲಿ. ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದರೆ, ಸತ್ತವರ ದೇಹ ಚಲ್ಲಾಪಿಲ್ಲಿಯಾಗಿತ್ತು, ಛಿದ್ರವಾಗಿತ್ತು. ಅಷ್ಟು ತೀವ್ರವಾಗಿದ್ದಂತಹ ಸ್ಫೋಟ ಅದು. ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಬೇಕು ಅಂಥೇಳಿ ಸ್ಫೋಟಕವನ್ನು ಇರಿಸಿ ದಾಳಿ ಮಾಡಿದ್ರ, ಅಥವಾ ಸಹಜವಾಗಿ ಅಲ್ಲಿ CNG ಏನಾದರೂ ಬ್ಲಾಸ್ಟ್ ಆಯಿತಾ, ಬೇರೆ ಏನಾದರೂ ಕಾರಣಗಳಿತ್ತ ಅನ್ನೋದನ್ನು ತನಿಖೆ ನಂತರ ಕಂಡುಕೊಳ್ಬೇಕಾಗಿದೆ. ಈ ಹೊತ್ತಿಗೆ ಈಗ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ನೋಡಿದಾಗ ಇದು CNG ಅನ್ನುವಂಥ ಅನುಮಾನ ಬಂದರೂ ಕೂಡ ತನಿಖೆ ಸ್ವಲ್ಪ ಆಳವಾಗಿ ಸಾಗಿದ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಿರಬಹುದು, ಸ್ಫೋಟಕವನ್ನು ಬಳಸಿರಬಹುದು ಅನ್ನುವಂಥ ಅನುಮಾನ ಇದೆ. ಹಾಗಾದರೆ ಆ ವಿಧ್ವಂಸಕ ಕೃತ್ಯವನ್ನು ಮಾಡಿದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿಯೇ ಈಗ ಸ್ಪೆಷಲ್ ಫೋರ್ಸ್ ಬಂದಿದೆ, ತನಿಖೆ ನಡೀತಾ ಇದೆ. ಕೇಂದ್ರ ಮಂತ್ರಿ ಅಮಿತ್ ಶಾ ಸ್ಥಳಕ್ಕೆ ಬಂದು ಘಟನೆಯನ್ನು ಅವಲೋಕಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. NSG ಕಮಾಂಡೋಗಳು ಅಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. NIA ಅಧಿಕಾರಿಗಳ ತಂಡವೂ ಕೂಡ ಬಂದಿದೆ. ಫಾರೆನ್ಸಿಕ್ ಸಿಬ್ಬಂದಿಯೂ ಕೂಡ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೆಂಪುಕೋಟೆಯನ್ನು ಸಂಪೂರ್ಣವಾಗಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಅಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದರೆ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಮ್ ಮಿನಿಸ್ಟ್ರು ಹೋದರು. ಅವರಿಗೆ ಧೈರ್ಯ ತುಂಬಿದರು. ಸುಮಾರು 13 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ನಲ್ಲಿ. ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದರೆ, ಸತ್ತವರ ದೇಹ ಚಲ್ಲಾಪಿಲ್ಲಿಯಾಗಿತ್ತು, ಛಿದ್ರವಾಗಿತ್ತು. ಅಷ್ಟು ತೀವ್ರವಾಗಿದ್ದಂತಹ ಸ್ಫೋಟ ಅದು. ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಬೇಕು ಅಂಥೇಳಿ ಸ್ಫೋಟಕವನ್ನು ಇರಿಸಿ ದಾಳಿ ಮಾಡಿದ್ರ, ಅಥವಾ ಸಹಜವಾಗಿ ಅಲ್ಲಿ CNG ಏನಾದರೂ ಬ್ಲಾಸ್ಟ್ ಆಯಿತಾ, ಬೇರೆ ಏನಾದರೂ ಕಾರಣಗಳಿತ್ತ ಅನ್ನೋದನ್ನು ತನಿಖೆ ನಂತರ ಕಂಡುಕೊಳ್ಬೇಕಾಗಿದೆ. ಈ ಹೊತ್ತಿಗೆ ಈಗ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ನೋಡಿದಾಗ ಇದು CNG ಅನ್ನುವಂಥ ಅನುಮಾನ ಬಂದರೂ ಕೂಡ ತನಿಖೆ ಸ್ವಲ್ಪ ಆಳವಾಗಿ ಸಾಗಿದ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಿರಬಹುದು, ಸ್ಫೋಟಕವನ್ನು ಬಳಸಿರಬಹುದು ಅನ್ನುವಂಥ ಅನುಮಾನ ಇದೆ. ಹಾಗಾದರೆ ಆ ವಿಧ್ವಂಸಕ ಕೃತ್ಯವನ್ನು ಮಾಡಿದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿಯೇ ಈಗ ಸ್ಪೆಷಲ್ ಫೋರ್ಸ್ ಬಂದಿದೆ, ತನಿಖೆ ನಡೀತಾ ಇದೆ. ಕೇಂದ್ರ ಮಂತ್ರಿ ಅಮಿತ್ ಶಾ ಸ್ಥಳಕ್ಕೆ ಬಂದು ಘಟನೆಯನ್ನು ಅವಲೋಕಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. NSG ಕಮಾಂಡೋಗಳು ಅಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. NIA ಅಧಿಕಾರಿಗಳ ತಂಡವೂ ಕೂಡ ಬಂದಿದೆ.
ಫರೆನ್ಸಿಕ್ ಸಿಬ್ಬಂದಿಯೂ ಕೂಡ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೆಂಪುಕೋಟೆಯನ್ನು ಸಂಪೂರ್ಣವಾಗಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಅಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದರೆ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಮ್ ಮಿನಿಸ್ಟ್ರು ಹೋದರು, ಅವ್ರಿಗೆ ಧೈರ್ಯ ತುಂಬಿದರು. ಸುಮಾರು 13 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ನಲ್ಲಿ. ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದರೆ ಸತ್ತವರ ದೇಹ ಚಲ್ಲಾಪಿಲ್ಲಿಯಾಗಿತ್ತು, ಛಿದ್ರವಾಗಿತ್ತು. ಅಷ್ಟು ತೀವ್ರವಾಗಿದ್ದಂತಹ ಸ್ಫೋಟ ಅದು. ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಬೇಕು ಅಂಥೇಳಿ ಸ್ಫೋಟಕವನ್ನು ಇರಿಸಿ ದಾಳಿ ಮಾಡಿದ್ರ ಅಥವಾ ಸಹಜವಾಗಿ ಅಲ್ಲಿ CNG ಏನಾದರೂ ಬ್ಲಾಸ್ಟ್ ಆಯಿತಾ, ಬೇರೆ ಏನಾದರೂ ಕಾರಣಗಳಿತ್ತಾ ಅನ್ನೋದನ್ನು ತನಿಖೆ ನಂತರ ಕಂಡುಕೊಳ್ಬೇಕಾಗಿದೆ. ಈ ಹೊತ್ತಿಗೆ ಈಗ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ನೋಡಿದಾಗ ಇದು CNG ಅನ್ನುವಂಥ ಅನುಮಾನ ಬಂದರೂ ಕೂಡ ತನಿಖೆ ಸ್ವಲ್ಪ ಆಳವಾಗಿ ಸಾಗಿದ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಿರಬಹುದು, ಸ್ಫೋಟಕವನ್ನು ಬಳಸಿರಬಹುದು ಅನ್ನುವಂಥ ಅನುಮಾನ ಇದೆ. ಹಾಗಾದರೆ ಆ ವಿಧ್ವಂಸಕ ಕೃತ್ಯವನ್ನು ಮಾಡಿದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿಯೇ ಈಗ ಸ್ಪೆಷಲ್ ಫೋರ್ಸ್ ಬಂದಿದೆ, ತನಿಖೆ ನಡೀತಾ ಇದೆ. ಕೇಂದ್ರ ಮಂತ್ರಿ ಅಮಿತ್ ಶಾ ಸ್ಥಳಕ್ಕೆ ಬಂದು ಘಟನೆಯನ್ನು ಅವಲೋಕಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. NSG ಕಮಾಂಡೋಗಳು ಅಲ್ಲಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. NIA ಅಧಿಕಾರಿಗಳ ತಂಡವೂ ಕೂಡ ಬಂದಿದೆ. ಫರೆನ್ಸಿಕ್ ಸಿಬ್ಬಂದಿಯೂ ಕೂಡ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೆಂಪುಕೋಟೆಯನ್ನು ಸಂಪೂರ್ಣವಾಗಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಅಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ದರೆ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಹೋಮ್ ಮಿನಿಸ್ಟ್ರು ಹೋದರು, ಅವ್ರಿಗೆ ಧೈರ್ಯ ತುಂಬಿದರು. ಸುಮಾರು 13 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ನಲ್ಲಿ. ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದರೆ ಸತ್ತವರ ದೇಹ ಚಲ್ಲಾಪಿಲ್ಲಿಯಾಗಿತ್ತು, ಛಿದ್ರವಾಗಿತ್ತು. ಅಷ್ಟು ತೀವ್ರವಾಗಿದ್ದಂತಹ ಸ್ಫೋಟ ಅದು. ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಬೇಕು ಅಂಥೇಳಿ ಸ್ಫೋಟಕವನ್ನು ಇರಿಸಿ ದಾಳಿ ಮಾಡಿದ್ರ ಅಥವಾ ಸಹಜವಾಗಿ ಅಲ್ಲಿ CNG ಏನಾದರೂ ಬ್ಲಾಸ್ಟ್ ಆಯಿತಾ, ಬೇರೆ ಏನಾದರೂ ಕಾರಣಗಳಿತ್ತಾ ಅನ್ನೋದನ್ನು ತನಿಖೆ ನಂತರ ಕಂಡುಕೊಳ್ಬೇಕಾಗಿದೆ. ಈ ಹೊತ್ತಿಗೆ ಈಗ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ನೋಡಿದಾಗ ಇದು CNG ಅನ್ನುವಂಥ ಅನುಮಾನ ಬಂದರೂ ಕೂಡ ತನಿಖೆ ಸ್ವಲ್ಪ ಆಳವಾಗಿ ಸಾಗಿದ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಿರಬಹುದು, ಸ್ಫೋಟಕವನ್ನು ಬಳಸಿರಬಹುದು ಅನ್ನುವಂಥ ಅನುಮಾನ ಇದೆ. ಹಾಗಾದರೆ ಆ ವಿಧ್ವಂಸಕ ಕೃತ್ಯವನ್ನು ಮಾಡಿದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿಯೇ ಈಗ ಸ್ಪೆಷಲ್ ಫೋರ್ಸ್ ಬಂದಿದೆ, ತನಿಖೆ ನಡೀತಾ ಇದೆ.